ನಮಸ್ಕಾರ ಸ್ನೇಹಿತರೆ, ಎನ್ಆರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಇಡೀ ಭೂಮಿಯ ಅತೀವ ರಹಸ್ಯಮಯವಾದ ಜಾಗವೊಂದು, ಅದುವೇ ಅಮೆಜಾನ್ ಕಾಡಿನ ಒಳಗಿನ ಅದ್ಭುತ ಮತ್ತು ಭಯಾನಕ ಕಥೆಗಳತ್ತ ಕೈ ಹಾಕಲಿದ್ದೇವೆ. ಈ ಕಾಡು ಯಾರಿಗೂ ತಿಳಿಯದ ಪ್ರಾಣಿಗಳು, ಸಂಪರ್ಕವಿಲ್ಲದ ಜನಾಂಗಗಳು, ಪುರಾತನ ನಗರಗಳು ಮತ್ತು ಕೆಲವೊಮ್ಮೆ ವಿಜ್ಞಾನಕ್ಕೂ ತಲೆಕೆಡಿಸುವ ಘಟನೆಗಳನ್ನು ಹೊಂದಿದೆ. ಇದೊಂದು ವೀಕ್ಷಕನಿಗೆ ಕೇವಲ ಒಂದು ವಿಡಿಯೋವಲ್ಲ, ಇದು ಒಂದು ಪ್ರಯಾಣ. ಸಾಧ್ಯವಾದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ಕೇಳಿರದ, ನೋಡಿರದ, ಊಹಿಸಲಾಗದ ರಹಸ್ಯಗಳನ್ನು ಇಲ್ಲಿ ನಿಮಗೆ ತೋರಿಸುತ್ತೇವೆ. ಅಮೆಜಾನ್ ಕಾಡು ವಿಶ್ವದ ಅತಿದೊಡ್ಡ ಮಳೆಕಾಡು. ಇದು ಸುಮಾರು 55 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶ ಒಳಗೊಂಡಿದೆ. ಬ್ರೆಜಿಲ್, ಪೆರು, ಕೊಲಂಬಿಯಾ, ವೆನೆಜುವೆಲಾ ಸೇರಿ 9 ದೇಶಗಳಲ್ಲಿ ಹರಡಿದೆ. ಇಲ್ಲಿ ಅನೇಕ ಲಕ್ಷ ಪ್ರಾಣಿಗಳು ಮತ್ತು ಸಸ್ಯಗಳು ಬಹುಪಾಲು ವಿಜ್ಞಾನಿಗಳಿಗೆ ಇನ್ನೂ ಪತ್ತೆಯಾಗಿಲ್ಲ. ಈ ಕಾರಣಕ್ಕೆ ಇದನ್ನು ಭೂಮಿಯ ಶ್ವಾಸಕೋಶ ಎಂದು ಕರೆಯುತ್ತಾರೆ, ಏಕೆಂದರೆ ಈ ಕಾಡು ಪ್ರಪಂಚದ 20% ಆಮ್ಲಜನಕವನ್ನು ಉತ್ಪಾದಿಸುತ್ತದೆ. ಇಲ್ಲಿನ ಜೀವ ವೈವಿಧ್ಯ ನೋಡಿದೆ ಒಂದು ಅದ್ಭುತ ಅನುಭವ. ಹೆಚ್ಚು ಜನರಿಗೆ ಗೊತ್ತಿಲ್ಲದ ಕೆಲವು ವಿಶೇಷ ಪ್ರಾಣಿಗಳಿವೆ. ವಿಶಾಲ ಅನಕೊಂಡ, ಹರಿತ ಬಣ್ಣದ ಪಾಯ್ಸನ್ ಡಾಟ್ ಫ್ರಾಗ್, ಕತ್ತಲೆ ಕಾಡಿನಲ್ಲಿ ಹೊಳೆಯುವ ಕೀಟಗಳು, ಇನ್ನೂ ವಿಜ್ಞಾನಕ್ಕೂ ಪತ್ತೆಯಾಗದ ಜೀವಿಗಳು. ಇವನ್ನೆಲ್ಲ ನೋಡಿದ ತಕ್ಷಣ ನೀವು ಇಂಗ್ಲಿಷ್ ಸಿನಿಮಾ ನೋಡುತ್ತಿರುವ ಅನುಭವವಾಗುತ್ತದೆ. ಅಮೆಜಾನ್ ಕಾಡಿನಲ್ಲಿ 200ಕ್ಕೂ ಹೆಚ್ಚು ಜನಾಂಗಗಳು ಇವೆ. ಅವರು ಈಗಿನ ಜಗತ್ತಿನಿಂದ ಸಂಪೂರ್ಣ ದೂರವಿರುವವರು. ಇವರು ಪ್ರಪಂಚದ ಜೊತೆ ಯಾವುದೇ ಸಂಪರ್ಕವಿಲ್ಲದೆ ತಮ್ಮದೇ ಆದ ಭಾಷೆ, ಸಂಸ್ಕೃತಿ ಮತ್ತು ಬದುಕಿನ ರೀತಿಯನ್ನು ಇಂದಿಗೂ ಉಳಿಸಿಕೊಂಡಿದ್ದಾರೆ. ಕೆಲವೊಮ್ಮೆ ಹತ್ತಿರ ಹೋದವರ ಮೇಲೆ ಬಾಣ ಹಾರಿಸುತ್ತಾರೆ. ಅವರ ಜಾಗಕ್ಕೆ ಯಾರನ್ನೂ ನಿಲ್ಲಿಸರು. ಇದು ಮಾನವನ ಪುರಾತನ ರೂಪ ಇನ್ನೂ ಬದುಕಿದೆ ಎಂಬುದಕ್ಕೆ ಸಾಕ್ಷಿ. ಅಮೆಜಾನ್ ಕಾಡಿನ ಅಡಿಯಲ್ಲಿ ಕೆಲವು ಪ್ರಾಚೀನ ನಗರಗಳು, ಪುರಾವೆಗಳು ಪತ್ತೆಯಾಗಿದೆ. ಇವುಗಳಲ್ಲಿ ಅತಿ ಪ್ರಸಿದ್ಧವಾದದ್ದು ಎಲ್ ಡೊರಾಡೋ, ಚಿನ್ನದ ನಗರ. ಇದರ ಹಿಂದೆ ಅನೇಕ ಯಾತ್ರಿಗಳು ಕಾಡಿನಲ್ಲಿ ನಿಗೂಢವಾಗಿ ನಾಪತ್ತೆಯಾದವರು. ಕೆಲವರು ಮರಳಲೇ ಇಲ್ಲ. ಇನ್ನು ಕೆಲವೆಡೆ ಪಿರಾಮಿಡ್ಗಳು ಹೋಲುವ ರಚನೆಗಳು, ಹಳೆಯ ನಕ್ಷೆಗಳು, ಮಣ್ಣು ಮುಚ್ಚಿದ ನಗರಗಳು ಪತ್ತೆಯಾದ ಬಗ್ಗೆ ವರದಿಗಳಿವೆ. ಕೆಲವು ಪ್ರಾಣಿಗಳು ಮತ್ತು ಜನಾಂಗಗಳೆಲ್ಲ ಇಲ್ಲಿ ಸಂಭವಿಸಿರುವ ಕೆಲವು ವಿಚಿತ್ರ ಘಟನೆಗಳನ್ನು ಇನ್ನೂ ಹೆಚ್ಚಿನ ಕುತೂಹಲವನ್ನು ಹುಟ್ಟಿಸುತ್ತವೆ. ಅನೇಕ ವಿಳಂಬವಾದ ಶಬ್ದಗಳು, ಅಜ್ಞಾತ ಬೆಳಕುಗಳು, ಊಹಿಸಲಾಗದ ಚಲನವಲನಗಳು, ಡ್ರೋನ್ ಅಥವಾ ಕ್ಯಾಮರಾದಲ್ಲಿ ಸೆರೆಹಿಡಲಾಗದ ಬೇಲೆಗ್ ಸ್ಟ್ರಕ್ಚರ್ಸ್, ಇವುಗಳಲ್ಲಿ ವೈಜ್ಞಾನಿಕ ಕಾರಣವಿಲ್ಲ. ಇದರಿಂದಲೇ ಕೆಲವರು ಅಮೆಜಾನ್ ಕಾಡು ಪಾರಾನಾರ್ಮಲ್ ಚಟುವಟಿಕೆಗಳ ಕೇಂದ್ರ ಎಂದು ನಂಬುತ್ತಾರೆ. ಅಮೆಜಾನ್ ಕಾಡಿನ ಪ್ರವೇಶ ಮಾಡುವುದು ತುಂಬ ಅಪಾಯಕಾರಿಯಾಗಿದೆ. 100 ವರ್ಷಗಳಿಂದ ಅನೇಕ ಅನ್ವೇಷಕರು, ವಿಜ್ಞಾನಿಗಳು ಮತ್ತು ಸಾಹಸಿಕರು ಇಲ್ಲಿ ಹೋಗಿ ಮರಳಿಲ್ಲ. ಕೇಳಿ, ಈವರೆಗೂ ಕೆಲವರು ನಿಯಮಿತ ಶವಗಳು ಕೂಡ ಪತ್ತೆಯಾಗಿಲ್ಲ. ಕೊನೆಯ ಸಂದೇಶಗಳಲ್ಲಿ ಸ್ಟ್ರೇಂಜ್ ನಾಯ್ಸಸ್ ಮತ್ತು ಫಿಯರ್ ಡಾಕ್ಯುಮೆಂಟೆಡ್ ಇದೆ. ಅದು ಕಾಡಿನ ಕ್ರೂರ ಪ್ರಾಣಿಯಾಗಿರಬಹುದು ಅಥವಾ ನಾವಿನ್ನೂ ಅರಿಯದೇ ಏನಾದರೂ ಇರಬಹುದು. ರಹಸ್ಯಗಳ ಜೊತೆಗೆ ಅಮೆಜಾನ್ ಕಾಡು ಪ್ರಪಂಚಕ್ಕೆ ಅತಿ ಅಗತ್ಯವಿರುವ ಪರಿಸರ ಸಂಪತ್ತು. ಇದು ಆಮ್ಲಜನಕವನ್ನು ಉತ್ಪಾದಿಸುತ್ತದೆ, ಜಲಚಕ್ರವನ್ನು ಸಮತೋಲನದಲ್ಲಿಡುತ್ತದೆ, ಅನೇಕ ಔಷಧೀಯ ಗಿಡಗಳು ಹುಟ್ಟಿಗೆಗಾರಿದೆ. ಈ ಕಾಡು ನಶಿಸುತ್ತಿದ್ದರೆ ಪ್ರಪಂಚದ ಪರಿಸ್ಥಿತಿ ಕೂಡ ನಾಶವಾಗಬಹುದು. ಅಮೆಜಾನ್ ಕಾಡು ಒಂದು ಕೇವಲ ಕಾಡು ಅಲ್ಲ, ಅದು ಅದರೊಳಗಿನ ಜೀವಿಗಳು, ರಹಸ್ಯಗಳು ಮತ್ತು ನಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರವಿಲ್ಲದ ಪ್ರಪಂಚ. ಇದು ಮಾನವನ ಜಿಜ್ಞಾಸೆ, ಸಾಹಸ ಮತ್ತು ಸಂಶೋಧನೆ ಎತ್ತರವನ್ನು ತೋರಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ರೋಚಕವಾದ ಜ್ಞಾನವರ್ಧಕ ವಿಷಯಗಳಿಗಾಗಿ ನಿಮಗೆ ಬೇಕಾದದ್ದನ್ನು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಈ ಕಥೆ ನಿಮಗೆ ಇಷ್ಟವಾಯಿತೆ? ತಕ್ಷಣವೇ ಮತ್ತೊಂದು ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.